ದೇವರನ್ನು ಯಾತಕ್ಕೆ ನಾವು ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ತೀವಿ, ವ್ಯಕ್ತಿತ್ವ ಕೊಡು ಅಂತ ಯಾಕೆ ಕೇಳಲ್ಲ? ಅಲ್ಲಿ ಆನ್ಸರ್ ಇದೆ. ಯಾಕೆ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯ ಭಗವಂತ ನಮಗೆ ಕೊಡಬೇಕು, ವ್ಯಕ್ತಿತ್ವ ನಾವೇ ಇಂಪ್ರೂವ್ ಮಾಡ್ಕೋಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಉದ್ಧರೇತ್ ಆತ್ಮನ ಆತ್ಮಾನಂ ನ ಆತ್ಮಂ ಅವಸಾದಯೇ ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮನ್ಯೇವ ರಿಪುರಾತ್ಮನಃ. ಅಲ್ಲೇ ಇದೆಯಲ್ಲ ಆನ್ಸರ್. ಅದಕ್ಕೆ ಕೇಳ್ಕೊಳ್ಳಲ್ಲ, ಕೇಳ್ಕೊಂಡ್ರೆ ಅವ್ನು ಕೊಡಲ್ಲ. ನಿಮ್ಮ ಉದ್ಧಾರ ನೀವೇ ಮಾಡ್ಕೊಳ್ಳಿ. ಆತ್ಮನ್ಯೇವ ಆತ್ಮನೋ ಬಂಧು ಆತ್ಮನ್ಯೇವ ರಿಪುರಾತ್ಮನಃ. ಒಬ್ಬ ವ್ಯಕ್ತಿನ ಕೆಳಗಡೆ ಇಳಿಸೋದು, ಕೆಳಗೆ ಎತ್ತೋದು ತನ್ನಕ್ಕೆ ತಾನೇ ಮಾಡ್ಕೊಳ್ತಾ ಇರ್ತಾನೆ. ನಮಗೆ ಶತ್ರುಗಳು ಇರ್ತಾವೆ. ಅನ್ನೋ ಎಷ್ಟು ಜನ ಗೊತ್ತಾ? 8 ಜನ ಶತ್ರುಗಳು ನಮ್ಮನ್ನು ವ್ಯಕ್ತಿತ್ವ ಬೆಳಿದೇ ಇರೋಂಗೆ ಮಾಡ್ತಾರೆ. 8 ಅಷ್ಟವರ್ಗ ಅಂತ ಅದರ ಹೆಸರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಮತ್ತು ವಾಟ್ಸಪ್ ಆ್ಯಂಡ್ ಫೇಸ್ಬುಕ್ ಅಲ್ವಾ? ಈ ಹರಿಷಡ್ವರ್ಗಕ್ಕೆ ದಾಸರಾಗಿರೋರು ಹರಿದಾಸರಾಗಕ್ಕಾಗತ್ತಾ? ಹರಿದಾಸರಾಗಿರೋರು ಹರಿದಾಸರಾಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಮ್ಮನ್ನು ನೀವು ಈ ಹರಿಯಿಂದ ದೂರ ಮಾಡಿ ನಿಮ್ಮನ್ನು ನೀವು ಹರಿ, ಆಮೇಲೆ ನಿಮಗೆ ಹರಿ ಒಲಿತಾನೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹರಟೆ ನಾವು ಮಾಡ್ತಾ ಇದ್ವಿ, ಇವತ್ತು ಬೇರೆ ಥರ ಅಂತ ಪ್ರಾಣೇಶ್ ಹೇಳಿದ್ರು. ಆದರೆ ಬೇರೆ ಥರನೇ ಇದು ಹರಟೆ ಅಲ್ಲ, ಹರಿಟೆ. ಈ ಹರಿನ ಹೋಗೋದಕ್ಕೆ ಟೇ ಅಂದರೆ ಯಾವುದು? ನಾವೆಲ್ಲ ಆರಿಸ್ಕೊಂಡಿರೋದು ಈ ಟೆಂಪರರಿನ ಬಿಟ್ಟು ನಾವು ಆ ಪರ್ಮನೆಂಟಿಗೆ ಹೋಗಬೇಕು ಅನ್ನೋದಕ್ಕೋಸ್ಕರ ಫಸ್ಟ್ ಹಿಂಗೆ ಬಳ್ಕೊಳ್ತಾ ಇರೋದು. ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ಪರಿಷೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ. ಪರ್ಮನೆಂಟ್ ಆಗಿರೋದನ್ನು ಬಿಟ್ಟು ಟೆಂಪರರಿ ಹಿಂದೆ ಹೋದರೆ ಅದು ನಷ್ಟ ಆಗುತ್ತೆ, ಇದು ನಾಶ ಆಗುತ್ತೆ. ನಮ್ಮ ವ್ಯಕ್ತಿತ್ವ ನೀವು ಬೆಳೆಸ್ಕೊಳ್ಳಿ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು. ಎಂಟೈರ್ ತೊಗೊಳ್ಳಿ ವ್ಯಕ್ತಿತ್ವ ಅಂದ್ರೇನು? ಆಚಾರ್ಯರು ಭಾಳ ಚೆನ್ನಾಗಿ ಹೇಳಿದ್ರು. ಪರ್ಸನಾಲಿಟಿ ಅಂದರೆ ಏನು? ಪರ್ಸನ್ ಪ್ಲಸ್ ಎಬಿಲಿಟಿ ಈಸ್ ಈಕ್ವಲ್ ಟು ಪರ್ಸನಾಲಿಟಿ. ವ್ಯಕ್ತಿತ್ವ ಅಂದ್ರೇನು? ವ್ಯಕ್ತಿ ಮತ್ತು ಸತ್ವ ಈಸ್ ಈಕ್ವಲ್ ಟು ವ್ಯಕ್ತಿತ್ವ. ಹಾಗೆ ನಮ್ಮ ಸತ್ವ ಬೆಳೆಸ್ಕೊಳ್ಳೋದಕ್ಕೆ ನಮಗೆ ನಡೆ, ನುಡಿ, ಮಡಿ ಅಂತ ಹಿಂಗೆ ಹೇಳಿದ್ರಲ್ಲ, ಆ್ಯಕ್ಚುಲಿ ನೆಡಿ ಅಂತ ಒಂದು ಫಾರ್ಮುಲಾ ಇದೆ. ನೇ ಮತ್ತು ಡಿ ಅಂತ. ನೇ ಮತ್ತು ಡಿ ವ್ಯಕ್ತಿತ್ವ ಬೆಳೆಸೋಕ್ಕೆ. ನೇ ಅಂದರೆ ಯಾವುದು? 5 ನೇಗಳು ನಮ್ಮ ನೆರವಿಗೆ ಬರುತ್ತೆ. ಒಂದು ಆಲೋಚನೆ, ಚಿಂತನೆ, ಭಾವನೆ, ವರ್ತನೆ ಮತ್ತು ನಮ್ಮ ಸಂಭಾಷಣೆ. ಈ 5 ನೇಗಳು ನಮ್ಮ ನೆರವಿಗೆ ಬಂದು ಆ ನೆರವಿನ ಇಟ್ಕೊಂಡು ಕೊನೆಯಲ್ಲಿ 5 ಡಿಗಳಿಂದ ಹೆಣ್ಗೊಡ್ಬೇಕು. ನಮ್ಮ ಮನುಷ್ಯನ ಜೀವನನೇ 5 ಡಿಗಳಲ್ಲಿ ಪಾಸಾಗತ್ತೆ. ಹೆಂಗೆ ಅಂದರೆ, ಮೊದಲು ಎತ್ಕೊಳ್ತಾ ಮಗು ಹುಟ್ಟಿದ ತಕ್ಷಣ ರೆಡಿ, ಆಮೇಲೆ ಸ್ಕೂಲು ಸ್ಟಡಿ, ಆಮೇಲೆ ಕಷ್ಟಪಟ್ಟು ದುಡಿ, ಆಮೇಲೆ ವಾನಪ್ರಸ್ಥಾಸಕ್ಕೆ ಎಲ್ಲ ಬಿಡಿ, ಲಾಸ್ಟಲ್ಲಿ ಮಡಿ. ಈ ನೇ ಮತ್ತು ಡಿ ಇಟ್ಕೊಂಡು ಹಿಂಗೆ ಹೋಗುವಾಗ ಮಧ್ಯದಲ್ಲಿ ನಮ್ಮ ವ್ಯಕ್ತಿತ್ವ ಹಿಂಗೆ ಬರ್ತಾ ಇರುತ್ತೆ. ಆಗ ನಾವು ಭಗವಂತನ ಧ್ಯಾನಿಸ್ತಾ ನಮ್ಮ ಆಲೋಚನೆ ಈ ಕಡೆನೇ ಹೋಗಲಿ. ಆಲೋಚನೆ ಅಂದರೆ ಥಾಟ್ಸ್ ಎಲ್ಲ ಕಡೆಯಿಂದನೂ ಬರ್ತಾ ಇರುತ್ತೆ. ಆನೋ ಭದ್ರ ಕರ್ತವ್ಯ ಅಂತ ವಿಶ್ವತಃ ಅಂದ್ರೂ ಒಳ್ಳೆಯದೇ ಬರುತ್ತೆ ಅಂತಿಲ್ಲ. ಎಲ್ಲ ಕಡೆಯಿಂದನೂ ಬರೋದನ್ನು ಚಿಂತನೆ ಅನ್ನೋದು ಜರಡಿ ಹಿಡಿಬೇಕೋ ಮೊರ ಹಿಡಿಬೇಕೋ ನೋಡಿ. ಆಲೋಚನೆಗೂ ಚಿಂತನೆಗೂ ಮಧ್ಯೆ ಹೇಗೆ ಅಂದರೆ, ನಾವು ಮನೆಗಳಲ್ಲಿ ಮಾಡ್ಕೊಳ್ಳೋಂತ ನೋಡಿದ್ರೆ ಒಂದು ಜರಡಿ, ಇನ್ನೊಂದು ಮೊರ. ಇದೆರಡಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ಈ ಜರಡಿ ಇರುತ್ತಲ್ಲ ಮೈಯೆಲ್ಲ ತೂತು, ಇದರಲ್ಲಿ ನೀವು ಯಾವುದೋ ದವಸ ಧಾನ್ಯ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಅದರೊಳಗೆ ಫೈನರ್ ಪಾರ್ಟಿಕಲ್ಸ್ ಎಲ್ಲ ಕೆಳಗೆ ಬಿದ್ದೋಗುತ್ತೆ. ಮೇಲ್ಗಡೆ ಇರೋದೆಲ್ಲ ಕಸ, ಕಡ್ಡಿ, ಹುಳ, ಹುಪ್ಪಟೆ. ಇದನ್ನು ನಾವು ಇಟ್ಕೊಂಡ್ರೆ ಒಳ್ಳೆಯ ವ್ಯಕ್ತಿತ್ವ ಆಗಲ್ಲ. ಅದ್ರ ಬದಲು ಮರ ಅಂತ ಹಿಂಗೆ ಅಂತೀವಲ್ಲ, ಅದರೊಳಗೆ ಧಾನ್ಯ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ಅಲ್ಲಿ ಒಳ್ಳೆಯದೆಲ್ಲ ಇರುತ್ತೆ, ಕೆಟ್ಟದ್ದೆಲ್ಲ ಹೊರಗಡೆ ಹೋಗುತ್ತೆ, ಉಳಿಯೋದು ಮಾತ್ರ ಒಳ್ಳೆಯದು. ನಮ್ಮ ಜೀವನ ಮೊರ ಆದಾಗ ಮಾತ್ರ ನಮಗೆ ದೇವರು ನಮಗೆ ನೆರವಿಗೆ ಬರ್ತಾನೆ. ಅದಕ್ಕೆ ಹಿಂಗೆ ಅಂತಾರಲ್ಲ, ಮೊರದಲ್ಲಿ ಹಿಂಗೆ ಅಂತಾರಲ್ಲ, ಅದಕ್ಕೆ ಏನು ಗೊತ್ತಾ ಹೆಸರು? ಆ್ಯಕ್ಚುಲಿ ಕೇರೋದು ಅಂತೀವಲ್ಲ, ಅದು ಕನ್ನಡ ಅಲ್ಲ, ಇಂಗ್ಲೀಷು. ಟೇಕ್ ಕೇರ್ ಅಂತ. ಕೇರ್ ಅಲ್ವಾ? ಕೇರೋದು. ನಿಮಗೆ ರಾಮಾಯಣ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಭಾಗವತದಲ್ಲಿ ಒಂದಿದೆ, ಇಲ್ಲೆಲ್ಲ ತಿಳಿದವ್ರು ಭಾಳ ಜನ ಇದ್ದಾರೆ. ನನಗೆ ಸಂಸ್ಕೃತ ಭಾಗವತ ಅಷ್ಟೆಲ್ಲ ಗೊತ್ತಿಲ್ಲದೆ ಇದ್ರೂ ಒಂದಿದೆ. ವಸುದೇವ ಪುಮಾನ್ ಏಕಃ ಸ್ತ್ರೀಮಯಂ ಇತರ ಜಗತ್. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ಅನ್ನೋದು ಸುಳ್ಳು, ಮಹನೀಯರೇ ಮಹಿಳೆಯರೇ ಸುಳ್ಳು ಅಂತ ಹೇಳ್ತಾರೆ. ವಸುದೇವ ಪುಮಾನ್ ಏಕಃ, ಆ ದೇವರು ಅವನು ಒಬ್ಬನೇ ಗಂಡಸು. ಸ್ತ್ರೀಮಯಂ ಇತರ ಜಗತ್, ಪ್ರಪಂಚದಲ್ಲಿ ಇರೋರೆಲ್ಲ ಬರೀ ಸ್ತ್ರೀಯರು. ಹಾಗಾದರೆ ಸ್ತ್ರೀ ಅಂದ್ರೇನು? ಸ್ತ್ರೀ ಅನ್ನೋ ಪದ 3 ಅಕ್ಷರಗಳಿಂದಾಗಿದೆ. ಸ, ತ ಮತ್ತು ರ. ಈ 3 ಮನುಷ್ಯನ 3 ಗುಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸ ಅಂದರೆ ಸತ್ವಗುಣ, ತಾಮ್ ಅಂದರೆ ತಮೋಗುಣ, ರ ಅಂದರೆ ರಜೋಗುಣ. ಈ 3 ಯಾರಲ್ಲಿರುತ್ತೋ ಅವರೆಲ್ಲ ಸ್ತ್ರೀ. ತಮೋಗುಣ, ರಜೋಗುಣ ಅಲ್ವಾ? ತಮೋಗುಣ ರಜೋಗುಣನೇ ಮನುಷ್ಯನ ಕೆಳಗೆ ಎಳೆಯೋದು. ಅಂಧನ್ ತಮಸ್ಸು ಅಂತ ನಾವೇನಂತೀವಿ, ರಜೋಗುಣ ತಮೋಗುಣನೇ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ.
ತಮೋಗುಣ ಅಂತಂದರೆ ಯಾವಾಗಲೂ ಇನ್ಯಾಕ್ಟಿವ್ ಆಗಿ ಮಲ್ಕೊಂಡಿರೋದು, ಸುಮ್ಮನೆ ನಿದ್ದೆ ಮಾಡ್ತಾ ಇರೋದು, ಸಿಕ್ಕಿತ್ತು ಅಂತ. ರಜೋಗುಣ ಅಂತಂದರೆ ಕಾಮಕ್ರೋಧ, ಇದನ್ನೆಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತಾ ಇರೋದು. ಆದರೆ ಸತ್ವಗುಣ ಈ ಮೂರನ್ನು ರೆಪ್ರೆಸೆಂಟ್ ಮಾಡುವಂಥ ಕ್ಯಾರೆಕ್ಟರ್ಗಳು ರಾಮಾಯಣದಲ್ಲಿದೆ, ಶ್ರೀಲಂಕಾದಲ್ಲಿದೆ. ಬೇಕಾದ್ರೆ ಶ್ರೀಲಂಕಾದಲ್ಲಿ ಹೋಗಿ ನೋಡಿ. ಅಲ್ಲ, ಈಗ ಹೋಗೋಕ್ಕಾಗಲ್ಲ, ಎಮರ್ಜೆನ್ಸಿ ಇದೆ ಅಲ್ಲ. ಅಲ್ಲಿ ಮೂರು ಜನ ಬ್ರದರ್ಸ್ ಇದ್ದಾರಲ್ಲ, ರಾವಣ, ವಿಭೀಷಣ, ಕುಂಭಕರ್ಣ. ಅವರೇ ಮೂರು ಗುಣಗಳನ್ನು ರೆಪ್ರೆಸೆಂಟ್ ಮಾಡೋರು ನಮ್ಮಲ್ಲೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಸತ್ವಗುಣ ವಿಭೀಷಣ, ರಜೋಗುಣ ರಾವಣ, ಕುಂಭಕರ್ಣ ತಮೋಗುಣ. ಅದಕ್ಕೆ ಅವರಿಬ್ಬರನ್ನ ರಾಮ ನಾಶ ಮಾಡ್ದ. ಆದರೆ ಇವನಿದಾನಲ್ಲ ವಿಭೀಷಣ, ಸತ್ವಗುಣ ಇದ್ದಿದ್ದರಿಂದ ಆಂಜನೇಯ ಕರ್ಕೊಂಡೋಗಿ ಅವನು ರೆಕಮೆಂಡ್ ಮಾಡಿ ರಾಮನಿಗೆ ರಾಜ್ಯ ಸಿಗೋಂಗೆ ಮಾಡಿದ್ನಲ್ಲ. ಈಗ ನೀವು ಯೋಚನೆ ಮಾಡಿ, ಅಕಸ್ಮಾತ್ ಯುದ್ಧ ಆಗದೇ ಇದ್ದಿದ್ರೆ, ಸೀತಾ ಅಪಹರಣ ಆಗದೇನೆ ಇದ್ದಿದ್ದಿದ್ರೆ ವಿಭೀಷಣ ಯಾವತ್ತೂ ರಾಜ ಆಗ್ತಾನೇ ಇರಲಿಲ್ಲ ಅವನು ಲೈಫ್ನಲ್ಲೇ. ಯಾಕೆ ಅಂದರೆ ರಾವಣ ಇದ್ದ, ಅವನು ಸತ್ತೋದ್ಮೇಲೆ ಅವ್ರ ಮಗ ಇಂದ್ರಜಿತ್ ಇದ್ದ, ಅವ್ರ ಮಕ್ಕಳು ಹಿಂಗೆ ಆಗ್ತಾಯಿತ್ತಾ. ರಾವಣನಿಗೆ ಸಿಗುವಂಥದ್ದು ನಿಜವಾಗಲೂ ಎಲಿಜಿಬಲ್ ಇರೋವಂಥ ಮನುಷ್ಯ ಅವನಿಗೆ ಡಿನೈ ಆಗದಿರೋದು ಬೇಡ. ಯಾಕೆಂದರೆ ಸತ್ವಗುಣ ಇದ್ದಾನೆ ಅಂತ ತಮೋಗುಣ ರಜೋಗುಣ ಆದಾಗ ನಮಗೆ ವಾಪಸ್ ಬರುತ್ತೆ. ಇದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ಭೋಜ್ಯತೆ ಮಹಿಂ ತಸ್ಮಾತ್ ಉತ್ತಿಷ್ಟ ಕೌಂತೆಯ ಯುದ್ಧಾಹ ಕೃತನಿಶ್ಚಯ. ನಿಮ್ಮ ಕರ್ತವ್ಯ ನೀವು ಮಾಡು. ದೇವರಿಗೆ ಪ್ರೀತಿ ಆಗುವಂಥ ಕೆಲಸ ಏನು ಮಾಡಬೇಕು ಅಂತ ಆಚಾರ್ಯರು ಭಾಳ ಚೆನ್ನಾಗಿ ಹೇಳಿದ್ರು. ದೇವರಿಗೆ ಪ್ರೀತಿ ಆಗೋದು ಕೆಲಸ ಏನು? ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ಕೊಂಡು ನೀವು ಹೋಗಬೇಕು. ತಂದೆ ತಾಯಿದಾಗಲಿ ಕರ್ತವ್ಯ ಆಗಲಿ. ಕೃಷ್ಣನೇ ನಿಂತ್ಕೊಂಡು ನಾನು ಬಂದಿರೋದೇ ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ. ನಾನು ಬಂದಿರೋದೇ ಕೆಟ್ಟವ್ರನ್ನೆಲ್ಲ ನಾಶ ಮಾಡೋಕ್ಕೆ, ಒಳ್ಳೆಯವ್ರನ್ನೆಲ್ಲ ಉದ್ಧಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಆಯುಧನೇ ಹಿಡಿಯಲ್ಲ ಅಂತ ಕೂತ್ಕೊಂಡ್ಬಿಟ್ನಲ್ಲ. ಯಾಕೆ ಅಂದರೆ ನಮ್ಮ ಕೈನಲ್ಲಿ ಮಾಡಿಸ್ತಾನೆ. ನಿನಗೆ ತಾನೇ ಅನ್ಯಾಯ ಆಗಿರೋದು, ಹೊಡಿ, ನೀನೇ ಹೊಡಿ. ನಿನಗೆ ತಾನೇ ರಾಜ್ಯ ಕಿತ್ಕೊಂಡಿದ್ದು, ನಿನ್ನ ರಾಜ್ಯ ತಾನೇ ಕಿತ್ಕೊಂಡಿರೋದು, ನೀನೇ ಹೊಡಿ. ನಿನ್ನ ಹೆಂಡ್ತಿಗೆ ತಾನೇ ಅವಮಾನ ಮಾಡಿದ್ದು, ನೀನೇ ಹೊಡಿ. ನಿಮಗೆ ತಾನೇ ಅರಿಗಿನ ಮೇಲೆ ಸುಡೋಕ್ಕೆ ಟ್ರೈ ಮಾಡಿದ್ದು, ನೀನು ಹೊಡಿ. ಬಟ್ ನಾನು ಗೈಡೆನ್ಸ್ ಕೊಡ್ತೀನಿ. ಒಳಗಡೆ ಇರೋ ಭಗವಂತ ನಮಗೆ ಕೊಡ್ತಾ ಇರ್ತಾನೆ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರಬೇಕು, ವ್ಯಕ್ತಿತ್ವ ಬೆಳೆಸ್ಕೊಂಡು.